ಸ್ವರ್ಣಭೂಮಿ ಫೌಂಡೇಶನ್ ಕೋಲಾರ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿ ಕೆಸಿ ಚರಣ್ಗೆ ಸನ್ಮಾನ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸ್ವರ್ಣಭೂಮಿ ಫೌಂಡೇಶನ್ ಹಮ್ಮಿಕೊಂಡಿದ್ದ ವಚನ ವೈಭವ 3ನೇ ವರ್ಷದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿಕಲಚೇತನ ಪ್ರತಿಭಾವಂತ ವಿದ್ಯಾರ್ಥಿ ಕೆಸಿ ಚರಣ್ ರವರನ್ನ ನಾಗಲಾಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಶ್ರೀ ತೇಜಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸನ್ಮಾನಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿ ಕೆಸಿ ಚರಣ್ಗೆ ಸಮಾಜ ಸೇವಕ ಪರ್ವತ್ ಸ್ಪೋರ್ಟ್ಸ್ ಎಂ ಆನಂದರೆಡ್ಡಿಯವರು 5,001 ಹಾಗೂ ಗಮನ ಶಾಂತಮ್ಮನವರು 2,001 ರೂಪಾಯಿ ಪ್ರೋತ್ಸಾಹಧನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಸಾಪ ಗೌರವಾಧ್ಯಕ್ಷ ಟಿ ಸುಬ್ಬರಾಮಯ್ಯ, ಕಸಾಪ ಗೌರವ ಕಾರ್ಯದರ್ಶಿ ಕೆಎಸ್ ಗಣೇಶ್, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿ ಲಕ್ಷ್ಮಯ್ಯ, ಸ್ವರ್ಣಭೂಮಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬಿ ಶಿವಕುಮಾರ್, ರಂಗಭೂಮಿ ನಿರ್ದೇಶಕ ಡಾಕ್ಟರ್ ಇಂಚರ ನಾರಾಯಣಸ್ವಾಮಿ, ರೋಟರಿ ವಲಯ ರಾಜ್ಯಪಾಲ ಎಚ್ ರಾಮಚಂದ್ರಪ್ಪ, ಚುಸಾಫ ಜಿಲ್ಲಾಧ್ಯಕ್ಷ ಬಿ ನಾರಾಯಣಪ್ಪ, ಡಾಕ್ಟರ್ ಪೋಸ್ಟ್ ನಾರಾಯಣಸ್ವಾಮಿ ಹಾಗೂ ನಿವೃತ್ತ ಎಎಸ್ಐ ಕೆಎನ್ ರವೀಂದ್ರನಾಥ್, ಪೋಷಕರಾದ ಪತ್ರಕರ್ತ ಚಂದ್ರು, ರಮ್ಯಾ ಮತ್ತಿತರರು ಉಪಸ್ಥಿತರಿದ್ದರು. ಅವಿನಾಶ್ ಕೆ, ಕೋಲಾರ. ಈ ಒಂದು ಸಮಾಜದೊಳಗೆ ಪ್ರತಿಯೊಬ್ಬರು ಮಾನವನು ಮನುಷ್ಯತ್ವವನ್ನು ಸಂಪಾದಿಸುವ ಮಹದೇವನಾಗಬೇಕು. ಯಾವುದೇ ಜಾತಿ ಎನ್ನದೆ ಎಲ್ಲ ವರ್ಗದವರು ಒಂದೇ ಇರ್ತಕ್ಕಂಥ ಏಕಭಾವತೆಯಿಂದ ನಡ್ಕೊಂಡಂಥ ಮಹಾನ್ ಪುರುಷರನ್ನ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥವರಾಗಿದೆ. ಅಂತಹ ಬಸವಣ್ಣನವರೇ ಇವತ್ತು ಈ ಒಂದು ಸಮಾಜಕ್ಕೆ ಒಂದಲ್ಲ ಎರಡಲ್ಲ 21,000 ವಚನಗಳನ್ನು ಕೊಟ್ಟಂತ ಒಂದು ಮಹಾನ್ ಪುರುಷ ಅದು ಭಕ್ತಿ ಭಂಡಾರಿ ಬಸವಣ್ಣನವರು. ಬಹುಶಃ ಅವರು ವಚನಗಳ ತಾತ್ಪರ್ಯಗಳನ್ನು ನಾವು ನೋಡಿದ್ರೆ ಬಹಳಷ್ಟು ಆಶ್ಚರ್ಯ ಇರ್ತಕ್ಕಂಥದ್ದಾಗಿದೆ. ಬಹುಶಃ ಅವರು ಯಾವುದೇ ಒಂದು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇದ್ರೂ ಸಹ ಸಮಾಜದ ಎಲ್ಲ ವರ್ಗಗಳಿಗೂ ಒಂದು ಸಂದೇಶವನ್ನು ಕೊಡುವ ಮುಖಾಂತರವಾಗಿ ವಚನಗಳನ್ನು ಸಮಾಜ ಕೊಟ್ಟಂತ ಮಹಾನ್ ಪುರುಷ ಅದು ಭಕ್ತಿ ಭಂಡಾರಿ ಬಸವಣ್ಣನವರು.